ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವಿತ್ರ ಟೇಲರ್. ಸ್ವಲ್ಪ ಶ್ರಾವಣ ಬಂದಕ್ಕಾಗಿ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಮನೆ ಕ್ಲೀನ್ ಮಾಡೋದ್ರಲ್ಲಿ ನನಗೊಂದು 5-6 ದಿನ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಇವತ್ತು ಅದಕ್ಕೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕ್ಲತ್ತೀನಿ ನೋಡ್ರಿ. ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ನಿಮಗೆ ಜಾಸ್ತಿ ನನ್ನ ವಿಡಿಯೋದ ಬ್ಲೌಸ್ ಕಟ್ಟಿಂಗ್ ವಿಡಿಯೋನೇ ಜಾಸ್ತಿ ನೋಡ್ತಾರಂತೇಳಿ ಇವತ್ತು ಕಟ್ಟಿಂಗ್ ವಿಡಿಯೋ ಮಾಡ್ಕೊಳತ್ತಿದ್ದ. ನಾರ್ಮಲ್ ಬ್ಲೌಸ್ ವಿಡಿಯೋ ಮಾಡ್ಕೊಳತ್ತೀನಿ ನೋಡ್ರಿ. ನಾರ್ಮಲ್ ಬ್ಲೌಸ್ದ ಇದು ಪ್ಲೇನ್ ಬ್ಲೌಸಿಂದು ವಿಡಿಯೋ ಮಾಡ್ಕೊಂಡು ಹಾಕ್ಬೇಕಂತೇಳಿ ಟೈಪ್ ಮಾಡ್ಕೊಳತ್ತಿದ್ದೆ. ಇವಾಗ ಇದು ಫ್ರಂಟ್ ನಾರ್ಮಲ್ ಬ್ಲೌಸ್ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದೇನು ಇಲ್ಲ, ಲೈನಿಂಗ್ ಹಾಕಿಲ್ಲ, ಪ್ಲೇನೇ ಸ್ಟಿಚ್ ಮಾಡಬೇಕು. ಬ್ಯಾಕ್ 6 ಇಂಚ್ ತೊಗೊಂಡಿನಿ, ಫ್ರಂಟ್ 5.5 ತೊಗೊಂಡಿನಿ. ಮತ್ತು ಚೆಸ್ಟ್ ಮೆಜರ್ಮೆಂಟು ಬಗಲ್ ಸೈಜ್ ಎಲ್ಲ 5.5 ತೊಗೊಂಡು ನೋಡ್ರಿ. ಸಾರಿ ಫ್ರೆಂಡ್ಸ್, ಶ್ರಾವಣ ಮಾಸ ಅಂಥೇಳಿ ಟೈಮ್ ಇರಲಿಲ್ಲ, ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಆದಷ್ಟು ವಿಡಿಯೋ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಾಗ ಅದ್ರಾಗಿದ್ರಾಗ ನನಗೂ ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆದಷ್ಟು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ. ಇದು ನಾರ್ಮಲ್ ಬ್ಲೌಸ ಯಾವ ಥರ ಇದು ಬಗಲ್ ಸೈಡ 5, ಆ ಸೈಡ್ 5, ಈ ಸೈಡ್ 5 ಇಂಚ್ ತೊಗೊಂಡು ನೋಡ್ರಿ. ಪೂರ್ತಿ ಮೆಜರ್ಮೆಂಟ್ ತೊಗೊಂಡಿನಿ. ಮೆಜರ್ಮೆಂಟ್ ತೊಗೊಂಡೆ 11 ಇಂಚಿಂದು. ಎದೆ ಸುತ್ತಳತೆ 11 ಇಂಚ್ ತೊಗೊಂಡು ನೋಡ್ರಿ. ಫ್ರಂಟು 1 ಇಂಚು, ಬ್ಯಾಕ್ 1.5 ಇಂಚು ಕರೆಕ್ಟಾಗಿ ನೋಡ್ಕೊಡ್ರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಬ್ಯಾಕ್ 1.5 ಇಂಚ್ ತೊಗೊಂಡಿನಿ, ಫ್ರಂಟ್ 1 ಇಂಚೆ ತೊಗೊಂಡಿನಿ. ಶೇಪ್ ನೀಟಾಗಿ ಹಾಕ್ಕೊಡ್ರಿ. ಬಟ್ಟೆ ಆ ಕಡೆ ಈ ಕಡೆ ಜರುಗುತ್ತೆ, ಒಂದೊಂದು ಸಲ ಸರಿತದ, ಸರಿದ್ರೂ ನೀಟಾಗಿ ಹಾಕ್ಕೊಡ್ರಿ. ಕ್ರಾಸ್ ಬೆಲ್ಟ್ 3.5 ತೊಗೋಬೇಕು. ಒಂದು ಸೈಡ್ ನಾನು 3.5. ನಾನು ಹೆವಿ ಚೆಸ್ಟ್ ಇರೋರಿಗೆ ಸ್ವಲ್ಪ ನೋಡಿ ಅವರು ಹೆಂಗೆ ಬ್ಲೌಸ್ ಮೆಜರ್ಮೆಂಟ್ ನೋಡಿ ತೊಗೋತೀನಿ. ಇವ್ರದ್ದು 3.5 ಇತ್ತು. 3 ಜಾಸ್ತಿ, 2, 3ನೇ ತೊಗೊಳ್ಳೋದು. ಒಂದೊಂದು ಸಲ 3.5, 2 ತೊಗೋತೀವಿ. ಸಾದಾ ನಾರ್ಮಲ್ ಬ್ಲೌಸ ನೀವು ಕ್ರಾಸ್ ಬೆಲ್ಟ್ ತೊಗೋಬೇಕಾದ್ರೆ ಒಂಚೂರು ಕೊನೆಗೆ ಒಂದು 1/2 ಇಂಚ್ ಗ್ಯಾಪ್ ಕೊಡ್ರಿ. ಅದು ಫ್ರಂಟ್, ಇದು ಬ್ಯಾಕ್ ಅಂತ ಹೇಳದ ನೋಡ್ರಿ. ಇದ್ರ ಫುಲ್ ವಿಡಿಯೋ ಅದ. ಇದು ಸ್ಟಿಚಿಂಗ್ ವಿಡಿಯೋ. ಇದು ಆರೆಂಜ್ ಕಲರ್ ಬ್ಲೌಸ. ವಿಡಿಯೋದಾಗ ನಿಮಗೆ ರೆಡ್ ಕಾಣಿಸ್ತದ. ಆರೆಂಜ್ ಕಲರ ಜಂಡಕ್ ಅಂತೇಳಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳಕತ್ತಿದ್ರು ಅವರು. ಅರ್ಜೆಂಟಾಗಿ ಮಾಡ್ಕೊಡಂದ್ರು, ಅರ್ಜೆಂಟಾಗಿ ಮಾಡಿಕೊಟ್ಟಿನಿ. ಅದರದ್ದು ವಿಡಿಯೋನೂ ಮಾಡ್ಕೊಳ್ಳಿಲ್ಲ ನಾನು. ಲಾಸ್ಟಿಗೆ ಜೆಂಡಕ್ಕೆ ಎಷ್ಟು ಬ್ಲೌಸ್ ಬಂದಿವ್ರಿ ಅಷ್ಟು ಬ್ಲೌಸ್ ಹೊಲ್ದೀನಿ. ಅದ್ರ ವಿಡಿಯೋ ಮಾಡ್ಕೊಂಡು ಕೊಡೋಕ್ಕಾಗಿಲ್ಲ. ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಾಗ ಕೆಲಸದಾಗ ನನಗೆ ಆಗಿಲ್ಲ. ಒಂದು 3-4 ಬ್ಲೌಸ್ ಅವಾಗಿತ್ತಿಂದ ಅವತ್ತೇ ರೆಡಿ ಮಾಡಿಕೊಟ್ಟ. ಅದ್ರಾಗ ಇದೇವು ಮಾಡ್ಕೋಬೇಕು ಅಂದ್ಕೊಂಡ್ರೆ ಆಗಲಿಲ್ಲ ನನಗೆ. ಅಂದ್ಕೊಂಡೆ ಮಾಡ್ಬೇಕಂತೇಳಿ ಮಾಡ್ಕೊಳ್ಳೋದಾಗಿಲ್ಲ ನೋಡ್ರಿ. ಅದೆಲ್ಲ ಕೊಟ್ಟಾದ್ಮೇಲೆ ನೆನಪಾಯ್ತು ನನಗೆ. ಬ್ಲೌಸ್ಗಳು ಅಷ್ಟು ಕೊಟ್ಟಾದ್ಮೇಲೆ ನೆನಪಾಯ್ತು, ವಿಡಿಯೋ ಮಾಡ್ಕೋತೀರಂತ ಹೇಳಿದ, ಮಾಡಲಿಲ್ಲಲ್ಲ ಅಂತೇಳಿ. ಈಗ ಕೊಟ್ಟಿನಿ ಆಲ್ಮೋಸ್ಟ್. ಮತ್ತೆ ಮಾಡ್ಕೋತಿದ್ರೆ ಬ್ಲೌಸ್ ಬರೋಲ್ಲ. ಅವ್ರು ತೊಗೊಂಡು ವೇರ್ ಮಾಡಿ ಹಾಕ್ಕೊಂಡು ಹೋದ್ರು ಕರೆಕ್ಟಾಗಿ ಅಂತೇಳಿ. ಇನ್ನು ಮುಂದೆ ಯಾವ ಬ್ಲೌಸ್ ಡಿಸೈನ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಸ್ಕಿಪ್ ಮಾಡೋಕ್ಕೆ ಹೋಗಲ್ಲ, ಕರೆಕ್ಟಾಗಿ ಹಾಕ್ತೀನಿ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಹಾಕ್ತೀನಿ ಅಂತ ನಿಮಗೆ. ಈಗ ಶ್ರಾವಣ ಇತ್ತು, ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದ್ರಾಗ ಸ್ವಲ್ಪ ನನಗಾಗಿಲ್ಲ. ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ನನಗೂ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕೋಕ್ಕಾಗಲಿ 4-5 ದಿನ. ಈಗ ಮತ್ತೆ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಇದ್ರದ್ದು ಕಟ್ಟಿಂಗ್ ವಿಡಿಯೋ ಹಾಕ್ತೀನಿ. ಮತ್ತು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾಳೆಯಿಂದ ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಹಾಕ್ತೀನಿ. ಪ್ರತಿಯೊಂದು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ರೀ. ಕ್ರಾಸ್ ಬೆಲ್ಟು ಎಕ್ಸ್ಟ್ರಾ ಬಟ್ಟೆನ, ಅಂದರೆ ದಪ್ಪ ಇರೋರ್ಗಾದರೆ ಎಕ್ಸ್ಟ್ರಾ ತೊಗೊಳಕ್ಕಾಗಲ್ಲ. ನಾನು ಸೈಡಿಗೆ ಬಂದಿರ್ತೈತಲ್ಲ ಆ ಬಟ್ಟೆನಲ್ಲೇ ಕ್ರಾಸ್ ಬೆಲ್ಟ್ ತೊಗೊಂಡಿನಿ. 4 ಪೀಸ್ ಕ್ರಾಸ್ ಬೆಲ್ಟ್ ಬೇಕು ಪ್ಲೇನ್ ಬ್ಲೌಸಿಗೆ. ಆ ಬಟ್ಟೆ ಉಳಿದಿರೋದ್ರಲ್ಲೇ ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಮಾಡ್ತೀನಿ. ಮತ್ತು ಸ್ಲೀವ್ಸು ಡಬಲ್ ತೋಳು ಇಟ್ಕೊತೀನಿ ನೋಡ್ರಿ. ನಾನು ಡಬಲ್ ತೋಳು ಹಾಕ್ಕೊಂಡೆ ಸ್ಲೀವ್ಸ್ ಕಟ್ ಮಾಡ್ತೀನಿ. ಯಾವ ಥರ ಕಟ್ ಮಾಡ್ತೀನಿ ನೋಡ್ರಿ ಸ್ಲೀವ್ಸ್ ಕೂಡ. ಇದ್ರ ಜೊತೆಗೆ ಫೈನಲ್ ಆಗಿ ಕೊನೆಗೆ ಒಂದು ಪ್ಲೇನ್ ಬ್ಲೌಸು. ಇಷ್ಟು ಫಿನಿಶಿಂಗ್ ನೀಟಾಗೈತೆ. ಆಗಿ 2 ಬ್ಲೌಸ್ ನಿಮಗೆ ವಿಡಿಯೋದಾಗ ಹಾಕಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಬಟ್ ಬ್ಯಾಕ್ ಪಾರ್ಟಿಂದು ಒಂದು ಸಿಕ್ಕದ, ಅದು ಒಂದೇ ವಿಡಿಯೋ ಮಾಡ್ಕೊಂಡಿದ್ದು. ಸ್ವಲ್ಪ ಫುಲ್ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಅದು ವಿಡಿಯೋ ಮಾಡ್ಕೋಬೇಕಂದ ಆಗಲಿಲ್ಲ. ಅದಕ್ಕೆ ಹೇಳಿನಲ್ಲ ಫ್ರೆಂಡ್ಸ್, ಹಬ್ಬಕ್ಕಂತೆ ಜಾಸ್ತಿ ಬ್ಲೌಸ್ ಒಂದಿಷ್ಟು ಹೊಲ್ದಿದ್ದ, ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದೊಂದೇ ಕಟ್ಟಿಂಗ್ ವಿಡಿಯೋ ಮಾಡ್ಕೊಂಡಿನಿ. ಇದೇ ಥರ ಹೊಸ ಡಿಸೈನ್ ಯಾವಾರ ನಿಮಗೆ ಬೇಕಂದ್ರೆ
ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ. ಇದೇ ಥರ ಹೊಸ ಹೊಸ ವೀಡಿಯೋಗಳು ನಿಮಗೆ ಹಾಕ್ತೀನಂತ. ಎಲ್ಲ ಥರ ಬ್ಲೌಸ್ ಡಿಸೈನ್ಗಳದು ಎಲ್ಲನೂ ಹಾಕ್ತೀನಿ ಇದೇ ಥರನೇ. ಈ ಬ್ಲೌಸಿಂದು ಸ್ಲೀವ್ಸ್ ಮೆಜರ್ಮೆಂಟ್ ತೊಗೊಳತ್ತೀನಿ ನೋಡ್ರಿ. ಇದು ಸ್ಲೀವ್ಸಿನ ಮೆಜರ್ಮೆಂಟ್. ಇದು ಬ್ಯಾಕ್ 5 ಇಂಚ್ ತೊಗೊಂಡಿನಿ, ಕೆಳಗೆ 2.5 ಇಂಚ್ ತೊಗೊಂಡಿನಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನಾನು ಸ್ಲೀವ್ಸ್ ಇಟ್ಟು ತೋರಿಸ್ಲತ್ತೀನಿ ನೋಡ್ರಿ. ಅಂದರೆ ಪರ್ಫೆಕ್ಟಾಗಿ ಬರ್ತದೆ. ನಿಮಗೆ ಏನಾರೇ ಡೌಟ್ ಇತ್ತಂದ್ರೆ ಪರ್ಫೆಕ್ಟಾಗಿ ಈ ಥರ ಶೇಪ್ ತೊಗೊಳ್ರಿ ಅಂಥೇಳಿ ನೀವು ಸ್ಲೀವ್ಸ್ ಇಟ್ಟು, ನಾನು ಜಾಸ್ತಿ ಸ್ಲೀವ್ಸ್ ಇಟ್ಟೇನು ತೊಗೊಳಲ್ಲ. ನೀವು ವಿಡಿಯೋದಾಗ ತೋರಿಸ್ಬೇಕು ಅನ್ನೋದಕ್ಕಾಗಿ ನಾನು ಸ್ಲೀವ್ಸ್ ಇಟ್ಟೆ ತೋರಿಸ್ಕೊಂಡು ನಿಮಗೆ ಈಸಿ ಆಗಲ್ಲ ಅಂಥೇಳಿ, ಸ್ಟಾರ್ಟಿಂಗ್ ನೋಡೋರ್ಗೆ ಕಲಿಯೋರ್ಗೆ ಈಸಿ ಆಗಲ್ಲ ಅನ್ನೋದಕ್ಕಾಗಿ ಈ ಥರ ತೋರಿಸಿ ನೋಡ್ರಿ. ಆರೆಂಜ್ ಕಲರ್ ಬ್ಲೌಸ್ ಅದ. ಇದು ನೋಡೋಕೆ ರೆಡ್ ಕಾಣುತ್ತದ, ಪರವಾಗಿಲ್ಲ. ಇದು ಸ್ಟಿಚ್ ಆದಮೇಲೆ ಅವ್ರು ವೇರ್ ಮಾಡ್ಕೊಂಡು ನೋಡ್ರು ಚೆನ್ನಾಗಿ ಕೂತು ಫಿಟ್ಟಿಂಗ. ಆದರೆ ವೀಡಿಯೋದಾಗ ಯಾವ ಬ್ಲೌಸ್ ತೋರ್ಸೋಕ್ಕಾಗಿಲ್ಲ ರೀ, ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಸ್ಲೀವ್ಸ ಮತ್ತು ಕ್ರಾಸ್ ಬೆಲ್ಟು, ಉಕ್ಸ್ ಪಟ್ಟಿ, ಖಾಜಾ ಪಟ್ಟಿಗೆ 2 ಪೀಸ್ ತೊಗೊಳೋದು ಎಲ್ಲ ಇದಾವೆ. ಇದ್ರಾಗ ಬಟ್ಟೆ ಸ್ವಲ್ಪ ಕಮ್ಮಿನೇ ಉಳಿದಿತ್ತು. ನನಗೆ ಪೈಪಿಂಗ್ ಮಾಡ್ಕೊಳಕ್ಕೆ ಬಟ್ಟೆ ಶಾರ್ಟೇಜ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಈ ಬಟ್ಟೆ ಸ್ಪ್ರೆಡ್ ಆಗ್ತಿತ್ತು. ಅದಕ್ಕೆ ನಾನು ಇದೇ ಥರನೇ ಕಟ್ ಮಾಡಿಕೊಂಡೆ. ಜಾಸ್ತಿ ಯಾರೋ ಸ್ಟ್ರೇಟ್ ಕಟ್ ಮಾಡ್ಕೊಬೇಡ್ರಿ, ಪೈಪಿಂಗ ಫಿನಿಶಿಂಗ್ ನೀಟಾಗಿ ಕೊಡಲ್ಲ. ಈ ಬಟ್ಟೆ ಸ್ವಲ್ಪ ಕ್ರಾಸಲ್ಲಿ ಸ್ಪ್ರೆಡ್ ಆಗಕತ್ತದ ಅಂತೇಳಿ ನಾನು ಕಟ್ ಮಾಡ್ಕೊಂಡಿನಿ. ನಾನು ಹಿಂಗೆ ಕಟ್ ಮಾಡೀನಂತೇಳಿ ನೀವು ಹಂಗೆ ಕಟ್ ಮಾಡೋಕೆ ಹೋಗ್ಬೇಡ್ರಿ. ಇದು ಸ್ಪ್ರೆಡ್ ಆಗಕತ್ತಿತ್ತು ಬಟ್ಟೆ, ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡೆ ನೋಡ್ರಿ. ಈ ಬ್ಲೌಸ್ದು ಪೈಪಿಂಗ, ಕ್ರಾಸ್ ಬೆಲ್ಟ, ಗುಂಡಿ ಪಟ್ಟಿ, ಖಾಸಾ ಪಟ್ಟಿ ಪ್ರತಿಯೊಂದು ಇದ್ರೊಳಗೆ, ಅಂದರೆ ಕಟ್ಟಿಂಗಿಗೆ ಏನೇನು ಬಟ್ಟೆ ಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ನಾನು ನಾರ್ಮಲ್ ಬ್ಲೌಸಿಗೆ ಯಾವ ಥರ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಇದು ನೀಲಿ ಕಲರ್ಲ ಎಷ್ಟು ನೀಟಾಗಿ ಬಂದು ನೋಡ್ರಿ ರೌಂಡ್ ನೆಕ್. ಬಾಯ್ ಫ್ರೆಂಡ್, ಇದೇ ಥರ ವಿಡಿಯೋ ಹಾಕ್ತೀನಂತ. ಬಾಯ್.